ಪೀಪಲ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಫೋಕಸ್. ಹಲೋ ಎವ್ರಿವನ್, ಹೆಂಗದಿರ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನನ್ನ ಕಂಟೆಂಟ್ ಕ್ರಿಯೇಷನ್ ಇಂದ ಡೇ 53. ಆ್ಯಂಡ್ ನಂದು ಇವತ್ತು ಮಾರ್ನಿಂಗ್ ವರ್ಕೌಟ್ ಚೆಸ್ಟ್ ಮತ್ತು ಫೋರ್ ಆರ್ಮ್ಸ್ ಇತ್ತು. ಸೊ ಬರ್ರಿ ನಾ ಹೆಂಗೆ ಟ್ರೈನ್ ಮಾಡ್ತೀನಿ ಅಂತ ಹೇಳಿ ನೋಡೋಣ. ಆ್ಯಂಡ್ ನಾ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದೇನೆ ಅಂತ ಹೇಳಿದ್ರೆ, ನೀವೇನು ಮಂದಿ ಬಗ್ಗೆ ವರಿ ಆಗತ್ತಿರಲ್ಲ, ನೀವು ಪೀಪಲ್ಸ್ ನಾ ಹಿಂಗೆ ಮಾಡಿದರೆ ಏನು ಅನ್ಕೊತಾರ, ನಾ ಇದನ್ನು ಸ್ಟಾರ್ಟ್ ಮಾಡಿದರೆ ಏನು ಅನ್ಕೊತಾರ ಅಂಥೇಳಿ ನೀವೇನು ಪೀಪಲ್ಸ್ ಬಗ್ಗೆ ವರಿ ಆಗತ್ತಿರಲ್ಲ. ಲಿಟ್ರಲಿ ನಿಮಗೆ ಹೇಳತ್ತೀನಿ ಕೇಳಿರಿ, ಅದು ಏನೂ ಅವ್ರಿಗೆ ಮ್ಯಾಟರ್ ಆಗಂಗಿಲ್ಲ. ನೀವು ಹೆಂಗಿದ್ರು ಅವ್ರಿಗೆ ಮ್ಯಾಟರ್ ಆಗಂಗಿಲ್ಲ. ನೀವು ಜಿಮ್ಮಿಗೆ ಹೋಗಲಿಲ್ಲ ಅಂದರು, ನಿಮ್ಮದು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ನೀವು ಫೋಕಸ್ ಮಾಡಲಿಲ್ಲ ಅಂದರು, ನಿಮ್ಮದು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೀವು ಬಿಲ್ಡ್ ಮಾಡ್ಕೊಲಿಲ್ಲ ಅಂದರು, ಅವ್ರಿಗೆ ಏನೂ ಫರಕ್ ಬೀಳಂಗಿಲ್ಲ. ಲಿಟ್ರಲಿ ಪೀಪಲ್ ಡೋಂಟ್ ಕೇರ್ಸ್. ನೀವು ಇದನ್ನು ಅರ್ಥ ಮಾಡ್ಕೊರಿ. ಇದನ್ನು ಅರ್ಥ ಮಾಡ್ಕೊಂಡು ಜಸ್ಟ್ ನೀವಾತ ನಿಮ್ದು ಸೆಲ್ಫ್ ಇಂಪ್ರೂವ್ಮೆಂಟ್ ಆತ ಇದ್ರ ಮೇಲೆ ಜಸ್ಟ್ ಫೋಕಸ್ ಮಾಡಿರಿ. ಅದನ್ನ ಬಿಟ್ಟು ಎಲ್ಲ ಡಿಸ್ಟ್ರಾಕ್ಷನ್ಸ್ ದೂರ ಇದ್ದ ನಿಮಗೆ ಬೇಕಾಗಿರೋ ಒಂದು ಆ ಲೈಫ್ ಬಗ್ಗೆ ಡ್ರೀಮ್ ಮಾಡ್ತೀರಿ, ಅದ್ರ ಮೇಲೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಅವ್ರು ನನ್ಕಿಂತ ಬೆಟರ್ ಅದಾರ, ಇವ್ರು ನನ್ಕಿಂತ ಬೆಟರ್ ಅದಾರ ಅಂತೇಳಿ ನಿಮ್ಮ ಸೆಲ್ಫ್ನ ನೀವು ಬೇರೆಯವ್ರ ಜೋಡಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೀವು ಒಂದು ನಿಮ್ಮದು ಓಲ್ಡ್ ವರ್ಷನ್ಕಿಂತ ನೀವು ಈಗ ಬೆಟರ್ ಆಗತ್ತಿರೋ ಇಲ್ಲೋ, ನಿಮ್ಮದು ಓಲ್ಡ್ ಮಿಸ್ಟೇಕ್ಸ್ಲಿಂತ ನೀವು ಕಲಿತ ಈಗ ನಿಮ್ದು ಲೈಫ್ ನೀವು ಬೆಟರ್ ಮಾಡ್ಕೊಳತ್ತಿರೋ ಇಲ್ಲೋ, ಇದಷ್ಟೇ ನಿಮಗೆ ಮ್ಯಾಟರ್ ಆಗ್ಬೇಕಾ. ಆ್ಯಂಡ್ ನಿಮ್ಮದು ಸೆಲ್ಫ್ ಇಂಪ್ರೂವ್ಮೆಂಟ್ ಅದು ಎಲ್ಲದಕ್ಕಿಂತ ನಿಮಗೆ ಒಂದು ಟಾಪ್ ಒಂದು ಪ್ಲೇಸ್ ಒಳಗೆ ಇರಬೇಕು. ಹಂಗೆ ನಿಮ್ಮದು ಒಂದು ಮೈಂಡ್ಸೆಟ್ ಬಿಲ್ಡ್ ಮಾಡ್ಕೊರಿ. ಆ್ಯಂಡ್ ನಂದು ಇವತ್ತು ಫೋರ್ ಆರ್ಮ್ಸ್ ಟ್ರೈನ್ ಮಾಡ್ಕೊಂಡೆ, ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡೆ. ನಂದು ಆ್ಯಬ್ಸ್ ಕ್ವಾಲಿಟಿ ಮಸ್ತ್ ವಿಸಿಬಲ್ ಆಗತೈತಿ ಡೇ ಬೈ ಡೇ. ಆ್ಯಂಡ್ ನಂದೆಲ್ಲ ಅದನ್ನು ಚೆಕ್ ಮಾಡ್ಕೊಂಡು ಬರಬೇಕಾದ್ರೆ ಎಳ್ನೀರು ಕುಡಿದು ಸೀದಾ ಮನೆ ಕಡೆ ಬಂದೆ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.